ಹರೇ ಕೃಷ್ಣ. ಈಗ ವಿಜ್ಞಾನ ಮತ್ತು ಪುರಾಣಗಳ ನಡುವಿನ ಅತ್ಯಂತ ರೋಮಾಂಚನಕವಾಗಿರುವಂತಹ ಒಂದು ಎಲ್ರಿಗೂ ಕಾಡುವಂಥ ಪ್ರಶ್ನೆ, ಇವತ್ತು ಆ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಈಗ ಮಾನವ ಜೈವಿಕ ವಿಕಾಸ ಅಂತ ಹೇಳ್ತಾರಲ್ಲ, ಹ್ಯೂಮನ್ ಎವಲ್ಯೂಷನ್ ಅಂತ, ಮಂಗನಿಂದ ಮಾನವ ಬಂದ, ಈ ರೀತಿ ಇದಕ್ಕೆ ನಮ್ಮ ಸನಾತನ ಧರ್ಮದ ಪುರಾಣಗಳಿಗೆ ಅತ್ಯಂತ ಆಳವಾದ ಮತ್ತು ಆಶ್ಚರ್ಯಕರವಾದ ಸಂಬಂಧ ಇದೆ. ಅದನ್ನು ತುಂಬ ಸರಳವಾಗಿ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಸೈನ್ಸ್ ಏನು ಹೇಳುತ್ತೆ ಹೇಳಿ? ಇದು ವಿಕಾಸ ಹೆಂಗೆ ಆರಂಭ ಆಯಿತು ಅಂತ ಹೇಳುತ್ತೆ. ಚಾರ್ಲ್ಸ್ ಡಾರ್ವಿನ್ ಅವರ ಸಿದ್ಧಾಂತದ ಪ್ರಕಾರ ಭೂಮಿ ಮೇಲೆ ಜೀವಿಗಳು ಒಂದೇ ದಿನದಲ್ಲಿ ಮನುಷ್ಯರಾಗಿ ಹುಟ್ಟಲಿಲ್ಲ, ಕೋಟ್ಯಾಂತರ ವರ್ಷಗಳಿಂದನೇ ಹುಟ್ಟಿದ್ರು. ಮೊದಲು ಏನಾಗಿದ್ರು? ಮೀನುಗಳು, ಸಣ್ಣ ಸಣ್ಣ ಜೀವಕೋಶಗಳು, ನಂತರ ಮೀನುಗಳು, ಅದಾದಮೇಲೆ ನೀರಿನಲ್ಲಿ, ಅದಾದಮೇಲೆ ಭೂಮಿ ಮೇಲೆ, ಅದಾದಮೇಲೆ ಕಪ್ಪೆ, ಹೆಂಗೆ ನೀರಿನಲ್ಲೂ ಕೂಡ ಭೂಮಿ ಮೇಲೂ ಕೂಡ ಬದುಕುವಂಥದ್ದು. ಆಮೇಲೆ ಡೈನೋಸಾರ್ಸ್ ಥರದ ಸರೀಸೃಪಗಳು, ನಂತರ ಕಾಡಿನ ಪ್ರಾಣಿಗಳು ಅಂದರೆ ಮಂಗಗಳು. ಆಮೇಲೆ ಹೇಳ್ತಾರೆ ಚಾರ್ಲ್ಸ್ ಡಾರ್ವಿನ್, ಮಂಗನಿಂದ ವಿಕಾಸಗೊಂಡು ಬುದ್ಧಿವಂತ ಮಾನವ ಬಂದನು ಅಂತ ಹೇಳ್ತಾರೆ. ಈ ಪ್ರಕ್ರಿಯೆ ನಡೆಯೋಕ್ಕೆ ಕೋಟ್ಯಾಂತರ ವರ್ಷಗಳು ಬೇಕಾಯಿತು ಅಂತ ವಿಜ್ಞಾನ ಕೂಡ ಅದೇ ಹೇಳುತ್ತೆ. ಅದೇ ನಮ್ಮ ಪುರಾಣಗಳು ಹೇಗೆ ಹೇಳುತ್ತೆ ನೋಡೋಣ ಬನ್ನಿ. ಇದಕ್ಕೆ ದಶಾವತಾರ ಮತ್ತು ವಿಕಾಸವಾದ ಅಂತ ಹೇಳುತ್ತೆ. ದಶಾವತಾರ ಯಾವ ರೀತಿ ನಿಮಗೆ ಗೊತ್ತಿದೆ ಅಲ್ವಾ? ಶ್ರೀಮನ್ನಾರಾಯಣನ ದಶಾವತಾರಗಳು, ಋಷಿಮುನಿಗಳು ಇದನ್ನು ಸುಮಾರು ವರ್ಷಗಳ ಹಿಂದೆನೇ ನಮಗೆ ಇದ್ರ ಬಗ್ಗೆ ಹೇಳಿದ್ದಾರೆ. ಯಾವ ರೀತಿ ಅಂತ ಅಂದರೆ, ಹರೇ ಕೃಷ್ಣ, ಇದು ವಿಜ್ಞಾನದ ಇಷ್ಟೋ ತನಕ ವಿಜ್ಞಾನದ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ನೆಕ್ಸ್ಟ್ ನಾವೇನು ಪುರಾಣಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ? ಪುರಾಣಗಳ ಬಗ್ಗೆ ಋಷಿಮುನಿಗಳು ತುಂಬ ವರ್ಷಗಳ ಹಿಂದೆನೇ ಅದ್ರ ಬಗ್ಗೆ ಹೇಳಿದ್ದಾರೆ ಋಷಿಗಳು. ಅದು ಯಾವ ರೀತಿ ಅಂದರೆ ದಶಾವತಾರಗಳನ್ನು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ದಾರೆ. ಈಗ ದಶಾವತಾರದಲ್ಲಿ ಒಂದೊಂದೇ ನೋಡೋಣ. ಶ್ರೀಮನ್ನಾರಾಯಣನ ದಶಾವತಾರಗಳ ಬಗ್ಗೆ ಈ ಒಂದು ಸೈನ್ಸಿಗೂ ಮತ್ತು ಈ ಒಂದು ಪುರಾಣಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ ಇದು. ಈ ನಾರಾಯಣನಲ್ಲಿ ಮೊದಲ ಅವತಾರ ಮತ್ಸ್ಯಾವತಾರ. ಜೀವನದ ಉಗಮ ಮೊದಲು ನೀರಿನಲ್ಲಿ ಆರಂಭ ಆಯಿತು ಅಂತ ಹೇಳುತ್ತೆ. ನೆಕ್ಸ್ಟು ಕೂರ್ಮ ಅವತಾರ, ನೀರಲ್ಲೂ ಕೂಡ ಭೂಮಿ ಮೇಲೂ ಕೂಡ. ನಂತರ ವರಾಹ ಅವತಾರ, ಸಂಪೂರ್ಣವಾಗಿ ಭೂಮಿ ಮೇಲೆ ಬದುಕುವಂತಹ ಜೀವಿಗಳು. ನಂತರ ನರಸಿಂಹ ಅವತಾರ, ಅರ್ಧ ಸಿಂಹ ಅರ್ಧ ಮನುಷ್ಯ, ಪ್ರಾಣಿ ಸ್ಥಿತಿಯಿಂದ ಮಾನವ ಸ್ಥಿತಿಗೆ ಬದಲಾಗುವಂಥ ಹಂತ ಇದು. ನೆಕ್ಸ್ಟು ವಾಮನ ಅವತಾರ ಅಂದರೆ ಕುಬ್ಜ ಮಾನವ, ಬುದ್ಧಿವಂತಿಕೆಯನ್ನು ಹೊಂದಿದವನು, ಆದರೆ ದೈಹಿಕವಾಗಿ ಪೂರ್ಣವಾಗಿ ಬೆಳೆಯದ ಆರಂಭಿಕ ಮಾನವ. ಇದನ್ನು ಕುಬ್ಜ ಮಾನವ, ಓಮೋ ಎರೆಕ್ಟಸ್ ಅಂತ ಕರೀತಾರೆ. ನೆಕ್ಸ್ಟು ಪರಶುರಾಮನ ಅವತಾರ ಆಗುತ್ತೆ. ಅಂದರೆ ಇವರು ಕೋಪದ ಮುನಿ, ಕಾಡಿನಲ್ಲಿ ಕೊಡಲಿ ಹಿಡಿದು ತಿರುಗುತ್ತಿದ್ದ ತನ್ನ ರಕ್ಷಣೆಗಾಗಿ ಆಯುಧ ಬಳಸಲು ಕಲಿತ ಆದಿಮಾನವ ಅಂತ ಇವನನ್ನು ಕರಿಬೋದು ನಾವು, ಅರ್ಲಿ ಮ್ಯಾನ್. ನೆಕ್ಸ್ಟು ರಾಮನ ಅವತಾರ, ಮರ್ಯಾದಾ ಪುರುಷೋತ್ತಮ, ಸಮಾಜ, ಕುಟುಂಬ ನಿಯಮಗಳು ಮತ್ತು ಸತ್ಪ್ರಜೆಯಾಗಿ ಬದುಕಲು ಕಲಿತ ಸಂಪೂರ್ಣ ಸುಸಂಸ್ಕೃತ ಮಾನವ. ನೆಕ್ಸ್ಟು ಕೃಷ್ಣನ ಅವತಾರ, ಇವನು ಸಮಾಜದಲ್ಲಿ ರಾಜಕೀಯ, ತತ್ವಶಾಸ್ತ್ರ, ಪ್ರೇಮ, ಆಧ್ಯಾತ್ಮದ ಉತ್ತುಂಗಕ್ಕೇರಿದ ಅತ್ಯಂತ ಬುದ್ಧಿವಂತ ಆಧುನಿಕ ಮಾನವ ಅಂತ ಕರ್ಸ್ಕೊತಾರೆ. ಆದರೆ ಇದೆಲ್ಲ ಯಾವಾಗ ನಡೀತು? ಇದೆಲ್ಲ ಚತುರ್ಯುಗಗಳಾಗುತ್ತಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಮತ್ತು ಮನ್ವಂತರಗಳಾಗಿ ವಿಂಗಡಿಸಿದ್ದಾರೆ ಇದನ್ನೆಲ್ಲ. ವಿಜ್ಞಾನ ಏನು ಹೇಳುತ್ತೆ? ಕೋಟ್ಯಾಂತರ ವರ್ಷಗಳ ಲೆಕ್ಕಾಚಾರ ಅಂತ ಹೇಳುತ್ತೆ. ಅದೇ ಥರನೇ ಈ ಪುರಾಣ ಏನು ಹೇಳುತ್ತೆ? ಬ್ರಹ್ಮದೇವನ ಕಾಲದ ಲೆಕ್ಕಾಚಾರಕ್ಕೆ ಅಚ್ಚುಕಟ್ಟಾಗಿ ಎರಡನ್ನೂ ಹೊಂದಾಣಿಕೆ ಮಾಡಲಾಗಿದೆ. ನಾವು ಪ್ರಸ್ತುತ ವೈವತ್ಸವ ಮನ್ವಂತರದ ಕಲಿಯುಗದಲ್ಲಿದ್ದೀವಿ. ಇದು ಇವಾಗ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆತ್ಮ ಮತ್ತು ಜ್ಞಾನದ ವಿಕಾಸವನ್ನು ಅತ್ಯಂತ ಸುಂದರವಾಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು
ನಾನು ಮಾಡಿದ್ದೀನಿ. ವಿಜ್ಞಾನ ಮತ್ತು ಪುರಾಣಗಳು ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ. ವಿಜ್ಞಾನ ಕಣ್ಣಿಗೆ ಕಾಣುವುದನ್ನು ಹೇಳುತ್ತೆ, ಆದರೆ ಪುರಾಣಗಳು ಅದರ ಹಿಂದಿರುವ ದಿವ್ಯ ಸತ್ಯವನ್ನು ಹೇಳುತ್ತೆ. ಈ ವಿಜ್ಞಾನ ಅಂದರೆ ಏನು ಗೊತ್ತಾ? ನಾವು ಕಣ್ಣಿಂದ ನೋಡೋ ಅಂಥದ್ದು. ಈ ಆಧ್ಯಾತ್ಮ ಪುರಾಣ ಅಂದರೆ ಏನು ಗೊತ್ತಾ? ನಾವು ಅನುಭವಕ್ಕೆ ತರುವಂಥದ್ದು. ಅಂದರೆ ನಾವು ಇದು ಆಳವಾಗಿ ನಮ್ಮೊಳಗೆ ನಾವು ಇಳಿದಾಗ ನಮಗೆ ಬರುವಂಥ ಜ್ಞಾನ ಇದು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಿಮಗೆ ಅನಿಸ್ಬೋದು, ಹಾಗಿದ್ರೆ ನಿಜವಾಗಿ ಮಂಗನೇ ಕಾಲಕ್ರಮೇಣ ಮನುಷ್ಯನಾಗಿ ಬದಲಾದ್ನಾ? ಈ ಥರ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. ಹಂಗಾರೆ ಪುರಾಣಗಳು ಸುಳ್ಳು ಸೃಷ್ಟಿನಾ ಅಂತ ಅಂತ ತಿಳ್ಕೊಬೋದು. ಇಲ್ಲ, ವಿಜ್ಞಾನದ ಅಸಲಿ ಸತ್ಯ ಮಂಗ ಮನುಷ್ಯ ಆಗಲಿಲ್ಲ. ಮೊದಲನೇದಾಗಿ ಒಂದು ಮುಖ್ಯವಾದ ತಪ್ಪು ತಿಳುವಳಿಕೆನ ನಾವು ದೂರ ಮಾಡ್ಕೊಳ್ಳೋಣ. ಯಾವುದೇ ವಿಜ್ಞಾನಿ ಇವತ್ತು ರಸ್ತೆಯಲ್ಲಿ ನೋಡುವ ಮಂಗ ಕಾಲಕ್ರಮೇಣ ಮನುಷ್ಯ ಆಯಿತು ಅಂತ ಯಾವತ್ತೂ ಎಲ್ಲೂ ಹೇಳಿಲ್ಲ. ಏನು ಹೇಳುತ್ತೆ ಸೈನ್ಸು? ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಒಂದು ವಿಶಿಷ್ಟವಾದ ಪ್ರಾಣಿ ಇತ್ತು. ಆ ಪ್ರಾಣಿಯಿಂದ 2 ಕವಲುಗಳು, ಅಂದರೆ 2 ಶಾಖೆಗಳಾಯಿತು. ಒಂದು ಕವಲು ಕಾಡಿನಲ್ಲೇ ಉಳಿತು, ಅಂದರೆ ಇಂದಿನ ಕೋತಿಗಳು, ಗೋರಿಲ್ಲಾಗಳು. ಇನ್ನೊಂದು ಕವಲು ಕಾಡಿನಿಂದ ಹೊರಬಂದು ಮನುಷ್ಯ ಆಯಿತು, ಬುದ್ಧಿವಂತ ಮಾನವ ಆಯಿತು. ಹಾಗಾಗಿ ನಾವಿಲ್ಲಿ ನೋಡೋ ಕೋತಿಗಳು ಎಂದು ಮನುಷ್ಯರಾಗಿಲ್ಲ. ಅದು ವಿಜ್ಞಾನದ ಪ್ರಕಾರ ಭೌತಿಕದ ಬದಲಾವಣೆಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಷ್ಟೆ. ಪುರಾಣಗಳು ಹೇಳೋದು ದೈವಿಕ ಸೃಷ್ಟಿ ಮತ್ತು ಸತ್ಯದ ಬಗ್ಗೆ ಹೇಳ್ತವೆ. ವಿಜ್ಞಾನಿಗಳು ಕೇವಲ ಹಣ್ಣು ತಿನ್ನುವ ಪ್ರಾಣಿ ಮನುಷ್ಯನಾಯಿತು ಅಂತ ಹೇಳಿದ್ರೆ ಭೌತಿಕವಾಗಿ, ಆದರೆ ನಮ್ಮ ಪುರಾಣಗಳು ಏನು ಹೇಳುತ್ತೆ? ದೈವಿಕ ವಿಕಾಸದ ಬಗ್ಗೆ ಹೇಳುತ್ತೆ. ಭಗವಂತನ ಇಚ್ಛೆ ಸೃಷ್ಟಿ ಆಯಿತು ಅಂತ ಹೇಳುತ್ತೆ. ನಮ್ಮ ಪುರಾಣಗಳ ಪ್ರಕಾರ ಸೃಷ್ಟಿ ಆರಂಭ ಬ್ರಹ್ಮದೇವ ಸೃಷ್ಟಿ ಮಾಡ್ದ. ಒಂದೇ ಒಂದು ಜೀವಿ ಸೃಷ್ಟಿಸಲಿಲ್ಲ ಅವನು. 84 ಲಕ್ಷ ಜೀವರಾಶಿಗಳನ್ನು ಒಟ್ಟಿಗೆ ಸೃಷ್ಟಿಸ್ತಾನೆ. ಅದರಲ್ಲಿ ಮನುಷ್ಯ ಜನ್ಮನೂ ಕೂಡ ಒಂದು. ವಾನರರಿಗೂ ಮನುಷ್ಯರಿಗೂ ಇರುವ ಇದೇ ಒಂದು ಲಿಂಕ್. ಈಗ ನೀವು ನಮಗೆ ನೆನಪಾಗ್ತಿರ್ಬೇಕಲ್ವ ರಾಮಾಯಣದಲ್ಲಿ ಬರುವಂಥ ಪ್ರಮುಖ ಪಾತ್ರಗಳು ಹನುಮಂತ, ಸುಗ್ರೀವ, ವಾಲಿ. ಇವರೆಲ್ಲ ಬರೀ ಕಾಡಿನಲ್ಲಿರೋ ಕೋತಿಗಳಾಗಿರಲಿಲ್ಲ. ಅವರಿಗೆ ಮನುಷ್ಯರಂತೆ ಜ್ಞಾನ ಇತ್ತು, ಮಾತನಾಡ್ತಾ ಇದ್ರು, ಧರ್ಮಗಳ ಅರಿವಿತ್ತು. ಅಂದರೆ ವಿಜ್ಞಾನ ಹೇಳುವ ಆ ಮಧ್ಯಂತರದ ಬುದ್ಧಿವಂತ ಜೀವಿಗಳನ್ನೇ ನಮ್ಮ ಪುರಾಣಗಳು ವಾನರರು, ನರನಂತಿರುವವನು ಅಂತ ಅರ್ಥ ಕೊಡ್ತಾರೆ. ಹಾಗಾದರೆ ಅವರು ಯಾಕೆ ಹಾಗೆ ಹೇಳ್ತಾರೆ? ವಿಜ್ಞಾನ ಯಾಕೆ ಈ ರೀತಿ ಹೇಳುತ್ತೆ ಅಂತ ನಿಮಗೆ ಈಗ ಸ್ವಲ್ಪ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಕೇವಲ ನಾನು ನೀವು ತಿಳ್ಕೊಳ್ಳೋದಷ್ಟೇ ಅಲ್ಲ, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ತಿಳಿಸ್ಬೇಕು. ಮಂಗನಿಂದ ಮಾನವ ಬಂದಿದ್ದು ಮೇಲ್ನೋಟಕ್ಕೆ ಒಂದು ಲೈನ್ ಅಷ್ಟೇ. ಅದು ಆ ಮಂಗನಲ್ಲೂ ಭಗವಂತನ ಚೇತನವಿತ್ತು. ಆ ದೈವಿಕ ಶಕ್ತಿಯೇ ಮನುಷ್ಯನನ್ನಾಗಿ ಪರಿವರ್ತಿಸ್ತು ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಪ್ರಕೃತಿಯಲ್ಲಿ ನಡೆದಿರುವ ಈ ವಿಕಾಸ ಭಗವಂತದ ಸಂಕಲ್ಪನೆ ಹೊರತು ವಿಜ್ಞಾನಿಗಳು ಸೃಷ್ಟಿ ಮಾಡಿರೋದಲ್ಲ. ಈಗ ನಿಮಗೆ ಸ್ಪಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ತುಂಬ ಜನಕ್ಕೆ ಈ ವಿಷಯದ ಬಗ್ಗೆ ಯಾವಾಗಲೂ ಡೌಟ್ಸ್ ಇದ್ದೇ ಇರುತ್ತಲ್ವಾ? ಮನುಷ್ಯ ಅಂದರೆ ಮಂಗನಿಂದ ಮಾನವನೇ ಆಗ್ಬಿಟ್ನಾ ಅಂತ. ಈಗ ನೀವು ಪುರಾಣಗಳ ಬಗ್ಗೆ, ವಿಜ್ಞಾನದ ಬಗ್ಗೆ ಎಷ್ಟು ಸಾಮ್ಯತೆ ಇದೆ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಅರ್ಥ ಆಗಿದೆ ಅಂತ ನನ್ನ ಪ್ರಯತ್ನಕ್ಕೆ ಒಂದು ಚಿಕ್ಕ ನಿಮ್ಮ ಒಂದು ಏನಂತಾರೆ ಆಶೀರ್ವಾದ, ನಿಮ್ಮ ಕಮೆಂಟ್ ನನ್ನ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ, ನಿಮ್ಮ ಆರೈಕೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ನನಗೆ ಇನ್ನೂ ಜ್ಞಾನ ಜಾಸ್ತಿ ತಿಳ್ಕೊಬೇಕಂತ ಇನ್ನೂ ಒಂದು ಹಂಬಲ ಜಾಸ್ತಿ ಆಗುತ್ತೆ. ಇನ್ನೂ 4 ಜನಕ್ಕೆ ತಿಳಿಸ್ಕೊಡ್ತೀನಿ. ಓಕೆನಾ? ಹರೇ ಕೃಷ್ಣ, ಶ್ರೀ ಕೃಷ್ಣಾರ್ಪಣಮಸ್ತು.